ಮಾನ್ವಿ ಎಪಿಎಂಸಿಯಲ್ಲಿ ಹಮಾಲರಾಗಿ ವೃತ್ತಿಪರ ಕೆಲಸ ಮಾಡಿ ಅನಾರೋಗ್ಯದಿಂದ ಮೃತಪಟ್ಟ ಅಮರೇಶ್ ನಾಯ್ಕ ಕುಟುಂಬಕ್ಕೆ ಶಾಸಕ ಹಂಪಯ್ಯ ನಾಯ್ಕ ಪುತ್ರ ಶಿವರಾಜ ವಕೀಲ ಅವರು 25,000 ಚೆಕ್ ವಿತರಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಕಚೇರಿಯ ಚೆಕ್ ವಿತರಿಸಿ ಶಿವರಾಜ ವಕೀಲ ಮಾತನಾಡಿ, ಸರ್ಕಾರ ಹಮಾಲರ ಪರವಾಗಿ ಇರುತ್ತದೆ. ಹಮಾಲಿ ಅಮರೇಶ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಸಿಗಲಿದ್ದು, ಇದರಲ್ಲಿ ಪ್ರಸ್ತುತ 25,000 ರೂಪಾಯಿ ಅಂತ್ಯ ಸಂಸ್ಕಾರಕ್ಕಾಗಿ ಕುಟುಂಬಕ್ಕೆ ವಿತರಿಸಲಾಗಿದೆ ಎಂದರು. ಸರ್ಕಾರ ಪರಿಹಾರ ನೀಡುವ ಹಣವನ್ನ ಸದುಪಯೋಗ ಪಡೆದುಕೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಜವಾಬ್ದಾರಿಯುತ ಕೆಲಸಗಳಿಗೆ ಹಣ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಮಲಾಗ್ತಕ್ಕಂಥ ಅಮರೇಶ್ ತಂದೆ ಹಂಪಯ್ಯ, ವಿಷಯನಗರ ಮಾನ್ವಿ 6ನೇ ವಾರ್ಡು. ಇವರು ಮನೆ ಅನಾರೋಗ್ಯದಿಂದ 11 ದಿನಗಳಿಂದ ಮರಣ ಹೊಂದಿದ ಕಾರಣ ಅವರ ಸಂಬಂಧಿಕರಿಗೆ ನಾವು ಈ ಚೆಕ್ಕನ್ನು ಹಸ್ತಾಂತರಿಸುತ್ತೇವೆ. ಆಕೆ ಶವ ಸಂಸ್ಕಾರಕ್ಕೆ ಈ 25,000 ರೂಪಾಯಿ ಹಣವನ್ನು ಅವರ ಸಂಬಂಧಿಕರಿಗೆ ನಾವು ಈ ದಿನ ಕೊಡಲಾಗುವುದು. ಯಾಕಂದರೆ ಆಕೆಗೆ ಅನಾರೋಗ್ಯ ಇರೋದ ಕಾರಣ ಮನೆಯಲ್ಲಿದ್ದಾರೆ. ಮುಂಜಾನೆ ಸಿಬ್ಬಂದಿ ಮತ್ತು ನಾವು ಹೋಗಿ ಅವರಿಗೆ ತಲುಪಿಸಿ ಬರ್ತೇವೆ. ಹಿಂದುಳಿದ ಹಣವನ್ನು 75,000ಗಳು ಜೊತೆ ಪ್ಲಸ್ ಒಟ್ಟು 1 ಲಕ್ಷ ಅವರು ಮಂಜೂರಾಗಿದೆ. ಆದ ಕಾರಣ ಉಳಿದ ಅಮೌಂಟನ್ನು ಮುಂದಿನ ದಿನಗಳ ಇನ್ನೊಂದು ಚೆಕ್ಕನ್ನು ವಿತರಿಸಣೆ ಮಾಡಲಾಗುವುದು. ಇದನ್ನು ದುರುಪಯೋಗಪಡಿಸಿಕೊಳ್ಳದೆ ಫಲಾನುಭವಿಗಳು ಶವ ಸಂಸ್ಕಾರಕ್ಕೆ ಏನು ಅಗತ್ಯವಿದಾವೆ ಅವೆಲ್ಲ ಮಾಡಿಕೊಳ್ಬೇಕಂತೇಳಿ ಅವರು ಸಂಬಂಧಿಕರಿಗೆ ಮತ್ತು ಅವರಿಗೆ ಫಲಾನುಭವಿಗೆ ದೇವಮ್ಮರಿಗೆ ತಿಳಿಪಡಿಸುತ್ತಾ ಈ ದಿನ ಹಾಜರಿರ್ತಕ್ಕಂಥ ಎಪಿಎಂಸಿ ಸೆಕ್ರೆಟರಿಗಳು ಆಗ್ತಕ್ಕಂಥ ರಂಗನಾಥ್ ದೇಶ್ ಅವರು ಮತ್ತು ಪ್ರಸಾದ್ ಅವರು, ವೆಂಕಟೇಶ್ ಅವರು, ಎಲ್ಲರೂ ಕೂಡ ಮಾಳಪ್ಪ ಅವರು, ಕರಿಯಪ್ಪ ಸಿಬ್ಬಂದಿ ಅವರು, ನರಸಿಂಹ ಇವರೆಲ್ಲರೂ ಕೂಡ ಈಗ ಹಾಜರಿದ್ದು ಈ ಚೆಕ್ಕನ್ನು ಹಸ್ತಾಂತರ ಮಾಡ್ತಿದ್ದೇವೆ.